ஸ்ரீ குருப்பியோ நம. சத்குரு சரணாரவிந்தாபியாம் நம. அனைத்து ஆஸ்திகர்களுக்கும் அணையக்கூடிய நமஸ்காரங்கள். கடந்த முறை ஆச்சாரியால் தரிசனத்துக்காக நம்ம வித்தியார்த்திகளோட காஞ்சிபுரம் சென்றிருந்த பொழுது பூஜ்ய ஸ்ரீ ஜெகத்குரு சங்கராச்சாரியா சுவாமிகள் பாலபிரிவா ஸ்ரீ சங்கர விஜயேந்திர சரஸ்வதி சுவாமிகள் அவள் வந்து குழந்தைகளுக்கெல்லாம் நிறையா ஆசீர்வாதம் பண்ணி ஆதேசம் பண்ணியிருக்கா. என்னன்னாக்கா, தெய்வத்தின் குரல் தமிழில் இருக்கா மாதிரியே அதை வந்து மொழிபெயர்த்து கன்னடத்தில் தெய்வவாணின்னு இருக்குது. இதை வந்து ஒவ்வொரு வியாழக்கிழமையும் ஒரு தலைப்பை எடுத்துட்டு வாத்தியார்களும் குழந்தைகளும் வாத்தியார்கள் படிக்க குழந்தைகள் கேட்கணும் அப்படின்னு சொல்லி ஆதேசம் பண்ணி அந்த 7 வால்யம் உள்ள அந்த புஸ்தகம் முழுக்க நம்ம பாடசாலைக்கு அனுகிரகம் பண்ணி கொடுத்துருக்கா. அது மூலியமாக அதன் காரணமாக இந்த குருவாரத்திலிருந்து நம்ம வந்து அந்த தெய்வவாணி ஒரு தலைப்பு ஒரு தரம் படிக்கலான்னு சொல்லி ஆரம்பிச்சிருக்கோம். மதுகிருஷ்ண சாஸ்திரிகள், மதுகிருஷ்ண வாத்தியார் அவர் மூலியமாக இது வந்து படிக்கப்பட போகிறது. நம்ம சீனியர் ஸ்டூடெண்ட்டு குழந்தையெல்லாம் அதை உட்காந்து கேட்குறா. ஸோ பெரியவாவுடைய ஆதேசப்படி அவருடைய பரிபூர்ண அனுகிரகத்தினால இந்த மகாபெரியாவுடைய கன்னட பதிப்பு தெய்வவாணி அந்த பாராயணம் இன்று முதல் துவங்குகிறது என்பதை மிகுந்த சந்தோஷத்தோடு தெரிவித்துக் கொள்கிறேன். ஆஸ்திக அன்பர்கள் அனைவரும் கன்னடம் தெரிஞ்சவா இந்த உபன்யாசத்தை, இந்த தெய்வத்தின் குரல் தெய்வவாணி பாராயணத்தை கேட்டு பரம க்ஷேமத்தை அடையணும்னு பிரார்த்திச்சுக்கிறோம். ஜெய ஜெயசங்கர, ஹரஹர சங்கர. ಶ್ರೀ ಗುರುಭ್ಯೋ ನಮಃ. ಇಂದು ನಾವು ಮಹಾಪೆರುವ ಬರೆದಿರುವಂತಹ ತಮಿಳಿನ ದೈವತ್ತಿನ ಕೊರಳ್ ಅನುವಾದವನ್ನು ಕನ್ನಡದಲ್ಲಿ ದೈವವಾಣಿ ಎಂಬ ಪುಸ್ತಕವನ್ನು ಹೇಳಲಿದ್ದೇವೆ. ಅಷ್ಟೇ ಸಾಕಲ್ವಾ? ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಈಗ ನಾವು ವಿನಾಯಕ ವಿಘ್ನೇಶ್ವರನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನಿಗೆ ದೈವವಾಣಿ ಅನ್ನೋ ಪುಸ್ತಕದಲ್ಲಿರುವಂತಹ ವಿನಾಯಕ ವಿಘ್ನೇಶ್ವರನಾದಂತಹ ಗಣೇಶನ ಬಗ್ಗೆ ತಿಳಿದುಕೊಳ್ಳೋಣ. ಓಂ. ಸುತ್ತಲೂ ಎತ್ತ ನೋಡಿದರತ್ತ ಪಿಳ್ಳೆಯಾರ್ ದೇವಾಲಯಗಳಿರುವುದು ತಮಿಳುನಾಡಿನ ಒಂದು ವಿಶಿಷ್ಟ ಲಕ್ಷಣ. ವಸ್ತುಸ್ಥಿತಿ ಏನೆಂದರೆ, ಗೋಪುರ ಅಥವಾ ಕಮಾನಿನ ಮೇಲ್ಚಪ್ಪರ ಮುಂತಾದ ಲಕ್ಷಣಗಳನ್ನುಳ್ಳ ಸಾಂಪ್ರದಾಯಿಕ ದೇವಾಲಯಗಳ ಅವಶ್ಯಕತೆಯೇ ಇಲ್ಲದ ನಮ್ಮ ಪ್ರಭು ಪಿಳ್ಳೆಯಾರ್ ಮೇಲೆ ಆಕಾಶ ಮಾತ್ರವಿರುವ ಒಂದು ಅರಳಿ ಮರದ ಕೆಳಗೆ ಕುಳಿತು ಬಿಡುತ್ತಾನೆ. ಪ್ರತಿಯೊಂದು ಬೀದಿಯಲ್ಲಿಯೂ ಒಂದು ಪಿಳ್ಳೆಯಾರ್ ದೇವಾಲಯವಿದೆ. ನದಿ ತೀರಗಳಲ್ಲಿ ಮತ್ತು ಮರಗಳ ಕೆಳಗೆ ಪಿಳ್ಳೆಯಾರ್ಗಳಿದ್ದಾರೆ. ಇತರ ದೇವತೆಗಳಿಲ್ಲದ ಒಂದು ವಿಶಿಷ್ಟ ಸ್ಥಾನವನ್ನು ತಮಿಳುನಾಡಿನಾದ್ಯಂತ ಪಡೆದುಕೊಂಡಿರುವ ಪಿಳ್ಳೆಯಾರ್ ಕೃಪಾಸಾಗರನಾಗಿದ್ದಾನೆ. ಅವನನ್ನು ಪ್ರೀತಿಯಿಂದ ಪಿಳ್ಳೆಯಾರ್ ಎಂದು ಕರೆಯುವ ಅಭ್ಯಾಸವೂ ಕೂಡ ತಮಿಳುನಾಡಿಗೆ ವಿಶಿಷ್ಟವಾದದ್ದು. ಜಗತ್ತಿಗೆ ಮಾತಾಪಿತೃಗಳಾದ ಪಾರ್ವತಿ ಮತ್ತು ಪರಮೇಶ್ವರರ ಹಿರಿಯ ಮಗ ಅವನು. ಪಿಳ್ಳೈ ಎಂದು ಕರೆಸಿಕೊಳ್ಳುವ ಹಕ್ಕಿಗೆ ಅವನೇ ಮೊದಲ ಬಾಧ್ಯಸ್ಥ. ಕೇವಲ ಪಿಳ್ಳೈ ಎಂದು ಕರೆಯುವುದು ಸೂಕ್ತವಲ್ಲವಾದ್ದರಿಂದ ಗೌರವಪೂರ್ವಕವಾಗಿ ಪಿಳ್ಳೆಯಾರ್ ಎಂದು ಕರೆಯುವುದು ಕೂಡ ತಮಿಳುನಾಡಿನ ವೈಶಿಷ್ಟ್ಯವೇ. ಕುಮರನ್ ಎಂದರೆ ಪಿಳ್ಳೈ ಅಂದರೆ ಮಗ. ಪಾರ್ವತಿ ಪರಮೇಶ್ವರರ ಕಿರಿಯ ಮಗ ಸುಬ್ರಹ್ಮಣ್ಯನಿಗೆ ಭಾರತದಾದ್ಯಂತ ಕುಮರನ್ ಅಥವಾ ಕುಮಾರಸ್ವಾಮಿ ಎಂಬ ಹೆಸರಿದೆ. ತಮಿಳಿನಲ್ಲಿಯೂ ಸಹ ನಾವು ಕುಮರಕ್ ಕಡವುಳ್ ಎನ್ನುತ್ತೇವೆ. ಆದರೆ ಅವನನ್ನು ಕುಮರರ್ ಎಂದು ಕರೆಯುವುದಿಲ್ಲ, ಕುಮರನ್ ಎಂದು ಮಾತ್ರ ಕರೆಯುತ್ತಾರೆ. ಹಿರಿಯ ಮಗನ ಹೆಸರು ಗೌರವಪೂರ್ವಕವಾಗಿ ಕೇಳಿಸಬೇಕೆಂಬ ಉದ್ದೇಶದಿಂದಲೇ ನಾವು ಅವನನ್ನು ಪಿಳ್ಳೆಯಾರ್ ಎಂದು ಹೆಸರಿಸಿದ್ದೇವೆ. ವಿನಾಯಕ ಮೊದಲನೇ ಮಗ ಮತ್ತು ಅವನೊಬ್ಬ ಬಾಲದೇವತೆ. ಇಡೀ ಸೃಷ್ಟಿಯಲ್ಲಿ ಅವನೇ ಆದಿ, ಎಲ್ಲಕ್ಕೂ ಮೂಲ ಪ್ರಣವ. ಇಡೀ ವಿಶ್ವ ಮತ್ತು ಸಕಲ ಜೀವರಾಶಿ ಕಾಣಿಸಿಕೊಂಡಿರುವುದೇ ಪ್ರಣವದಿಂದ. ಪ್ರಣವದ ದೃಶ್ಯರೂಪವೇ ಪಿಳ್ಳೆಯಾರ್. ಬಾಗುವ ಸೊಂಡಿಲುಳ್ಳ ಅವನ ಗಜಮುಖವನ್ನು ನೋಡಿದವರಿಗೆ ಅವನು ಪ್ರಣವದಂತೆಯೇ ಕಾಣುತ್ತಾನೆ. ಮಗುವಾಗಿರುವತ್ತ ಪ್ರಣವಾಕಾರವಾದ ಮಗುವಾಗಿಯೇ ಕಾಣುವ ಪಿಳ್ಳೆಯಾರ್ ತನ್ನ ಭಕ್ತರನ್ನು ಉದ್ಧರಿಸುವ ಮೊದಲಿನಾಗಿದ್ದಾನೆ. ಇದನ್ನು ಪ್ರಮಾಣೀಕರಿಸಲು ಕವಯತ್ರಿ ಅವ್ಯಯಾರ್ಲ ದೃಷ್ಟಾಂತವೊಂದೇ ಸಾಕು. ಗಣಪತಿಯ ಮಹಾಭಕ್ತೆ ಅವ್ಯಯಾರ್. ಅವಳು ತನ್ನ ಭ್ರೂಮಧ್ಯದಲ್ಲಿದ್ದ ವಿನಾಯಕನ ಪ್ರಣವಸ್ವರೂಪವಾದ ಮೇಲೆ ಏಕಾಗ್ರ ಚಿತ್ತವನ್ನಿಟ್ಟು ಧ್ಯಾನಿಸುತ್ತಾ ಯೋಗಶಾಸ್ತ್ರದ ಸಾರಭೂತವಾಗಿ ವಿನಾಯಕ ಸ್ತುತಿ ವಿನಾಯಕರ್ ಅಗವಲ್ ಅನ್ನು ಹಾಡಿದಳು. ಅದನ್ನು ಕ್ರಮಬದ್ಧವಾಗಿ ಭಕ್ತಿಪೂರ್ವಕವಾಗಿ ಹಾಡಿ ವ್ಯಕ್ತಿಯು ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದು.
ಅವ್ಯಯಾರ್ಗೆ ಸಂಬಂಧಿಸಿದ ಕಥೆಯೊಂದಿದೆ. ಸುಂದರಮೂರ್ತಿ ಸ್ವಾಮಿಗಳು ಮತ್ತು ಚೇರಮಾನ್ ಪೆರುಮಾಳ್ ನಾಯನಾರ್ ಕೈಲಾಸ ಯಾತ್ರೆಗೆ ಪ್ರಯಾಣ ಹೊರಟರು. ಅವ್ಯಯಾರ್ಲನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕೆಂಬುದು ಅವರ ಆಸೆ. ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸುವುದರಲ್ಲಿ ನಿರಾತಳಾಗಿದ್ದಳು ಅವ್ವೈ. ಶೀಘ್ರವಾಗಿ ಪೂಜೆಯನ್ನು ಮುಗಿಸಿ ತಮ್ಮೊಡನೆ ಹೊರಡಬೇಕೆಂದು ಅವರು ಅವಳಿಗೆ ಹೇಳಿದರು. ಆದರೆ ಅವಳು, ನಿಮ್ಮಿಚ್ಛೆಯಂತೆ ನೀವು ಹೊರಡಬಹುದು. ನಿಮ್ಮ ಜೊತೆಗೂಡುವುದಕ್ಕೋಸ್ಕರವಾಗಿ ನಾನು ಪೂಜೆಯನ್ನು ಆತುರಾತುರವಾಗಿ ಮಾಡುವುದಿಲ್ಲ. ವಿನಾಯಕನ ಪೂಜೆ ನನಗೆ ಕೈಲಾಸವಿದ್ದಂತೆ ಎಂದು ಅವರಿಗೆ ಹೇಳಿದರು. ಅವರು ಹೊರಟು ಬಿಟ್ಟರು. ಅವ್ವೈ ತನ್ನ ಸಾಂಗೋಪಾಂಗವಾದ ಪೂಜೆಯನ್ನು ಪೂರ್ಣಗೊಳಿಸಿದಾಗ ಅವಳ ಎದುರು ಪ್ರತ್ಯಕ್ಷನಾದ ಪಿಳ್ಳೆಜಾರ್ ಅವನನ್ನು ತನ್ನ ಸೊಂಡಿಲಿನಿಂದ ಮೇಲೆತ್ತಿ ಒಂದೇ ಎಸೆತದಲ್ಲಿ ಅವಳನ್ನು ಕೈಲಾಸಕ್ಕೆ ತಲುಪಿಸಿದನು. ಸುಂದರಮೂರ್ತಿ ಮತ್ತು ಚೇರಮಾನ್ ಪೆರುಮಾಳ್ ಕೈಲಾಸ ತಲುಪಿದ್ದು ಅವ್ಯಯಾರ್ ನಂತರವೇ. ಅಲ್ಲಿ ಚೇರಮಾನ್ ಪೆರುಮಾಳ್ ತಿರುಕ್ಕೈಲಾಯ ಜ್ಞಾನ ಉಲಾ ಎಂಬ ಸ್ತೋತ್ರವನ್ನು ಹಾಡಿದನು. ತಿರುಪ್ಪುಗಳ್ನಲ್ಲಿ ಅರುಣಗಿರಿನಾಥರು ಇದನ್ನು ಪರೋಕ್ಷವಾಗಿ ಉಲ್ಲೇಖಿಸಿದ್ದಾರೆ. ಪಳನಿಯಪ್ಪನ ಸ್ತೋತ್ರವನ್ನು ಹಾಡುವಾಗ ಅವರು ಪಳನಿಯನ್ನು ಚೇರರಿಂದ ಆಳಲ್ಪಡುವ ಕೊಂಗು ಗಡಿಯಲ್ಲಿನ ಒಂದು ಸ್ಥಳವೆಂದು ಉಲ್ಲೇಖಿಸುತ್ತಾರೆ. ಹೀಗೆ ಸುಂದರರ್ ಮತ್ತು ಚೇರಮಾನ್ ಪೆರುಮಾಳ್ ನಾಯನಾರ್ ಇಬ್ಬರು ಕೈಲಾಸ ತಲುಪಿದ ಘಟನೆಗೆ ಕುಮಾರಸ್ವಾಮಿಯ ಸಂಬಂಧ ಕಲ್ಪಿಸಿದ್ದಾರೆ. ಹೇಗಿದ್ದರೂ ಹಿರಿಯನಾದ ಪಿಳ್ಳೆಜಾರ್ಗೆ ಈ ಘಟನೆಯ ಜೊತೆ ಸಂಬಂಧ ಕಲ್ಪಿಸಿಯಾಗಿದೆ. ಕಣ್ಣೆವೆಯ ಒಂದು ಹೊಡೆತದಷ್ಟು ಅಲ್ಪಕಾಲದಲ್ಲಿ ಪೂಜ್ಯ ವೃದ್ಧೆ ಅವ್ಯಯಾರ್ಲನ್ನು ಅವನ ಕೈಲಾಸಕ್ಕೆ ತಲುಪಿಸಿದ್ದನು. ಅಸಾಧಾರಣವಾದ ಶ್ರೇಯಸ್ಸುಗಳನ್ನು ವಿಘ್ನೇಶ್ವರ ನಿರಾಜಾಸವಾಗಿ ಕರುಣಿಸುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ.